Hi viewers, welcome back to Easy English with Manjunath channel. Last class you learned modal verb may and might. Today I am going to teach about another modal verb should. Today's class I am going to teach what is should, where can we use should, in which, what are the different contexts can we use should. Let's learn today's class. Before going to teach should, please, who has not yet subscribed my channel, please subscribe and say to all your friends. Let's get started today's class. Should. Today's modal verb is a should. Should. First of all, let us know about the meaning of should. Meaning of should. Should is used to express advice, duty, expectation, or possibilities. It is similar to must but less stronger in meaning. ಪ್ರಿಯ ವೀಕ್ಷಕರೇ, ಇಂದಿನ ಕ್ಲಾಸ್ನಲ್ಲಿ ನಾವು ಶುಡ್ ಎಂಬ ಮಾಡೆಲ್ ವರ್ಬ್ ಅನ್ನು ಕಲಿಯೋಣ ಬನ್ನಿ. ಶುಡ್ ಎಂದರೆ ಕನ್ನಡದಲ್ಲಿ ಮಾಡಬೇಕು ಅನ್ನೋ ಒಂದು ಮೀನಿಂಗನ್ನು ಬರುತ್ತದೆ. ಈ ಶುಡ್ ಅನ್ನೋದು ನಾವು ಅಡ್ವೈಸ್ ಅಂದರೆ ಸಲಹೆ, ಡ್ಯೂಟಿ ಜವಾಬ್ದಾರಿಗಳನ್ನು, ಎಕ್ಸ್ಪೆಕ್ಟೇಷನ್ ನಿರೀಕ್ಷೆಗಳನ್ನು, ಪಾಸಿಬಿಲಿಟೀಸ್ ಸಾಧ್ಯತೆಗಳನ್ನು ವ್ಯಕ್ತಪಡಿಸಲು ಶುಡ್ ಎಂಬ ಮಾಡೆಲ್ ವರ್ಬನ್ನು ವಾಕ್ಯದಲ್ಲಿ ಉಪಯೋಗಿಸಿ ನಾವು ಅನೇಕ ರೀತಿಯ ವಾಕ್ಯಗಳನ್ನು ರಚನೆ ಮಾಡಬಹುದು. ಇಟ್ ಈಸ್ ಸಿಮಿಲರ್ ಟು ಮಸ್ಟ್. ಇದು ಮಸ್ಟ್ನಷ್ಟೇ ಮೀನಿಂಗನ್ನು ಕೊಡುತ್ತದೆ, ಬಟ್ ಮಸ್ಟ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಅಡ್ವೈಸನ್ನು ಕೊಡೋದಿಲ್ಲ. ಬಟ್ ಇದು ಲೆಸ್ ದೆನ್ ಮಸ್ಟ್. ಮಸ್ಟ್ಗಿಂತ ಸ್ವಲ್ಪ ಕಡಿಮೆ ಒಂದು ಅಡ್ವೈಸ್ ಕೊಡೋಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಬಹುದು. ಇವಾಗ ಮಾಡಲ್ ವರ್ಬ್ ಶುಡ್ ಅನ್ನು ಕಲಿಯೋಣ ಬನ್ನಿ. ದ ಮಾಡಲ್ ವರ್ಬ್ ಶುಡ್ ಈಸ್ ಯೂಸ್ಡ್ ಇನ್ 6 ಡಿಫ್ರೆಂಟ್ ಕಾಂಟೆಕ್ಸ್ಟ್. ಲೆಟ್ಸ್ ಲರ್ನ್. ಈ ಶುಡ್ ಎಂಬ ಮಾಡಲ್ ವರ್ಬು 6 ವಿಭಿನ್ನವಾದ ಒಂದು ಸಂದರ್ಭಗಳಲ್ಲಿ ಉಪಯೋಗ ಮಾಡುತ್ತೇವೆ. ಅದಕ್ಕಿಂತ ಮುಂಚೆ ಶುಡ್ನ ವಾಕ್ಯ ರಚನೆ ಹೇಗಿರುತ್ತೆ ನೋಡೋಣ ಬನ್ನಿ. ಸೆಂಟೆನ್ಸ್ ಸ್ಟ್ರಕ್ಚರ್ ಆಫ್ ಶುಡ್. ಫಸ್ಟಿಗೆ ಸಬ್ಜೆಕ್ಟ್ ಇರಬೇಕು, ನಂತರ ಶುಡ್ ಹಾಕಬೇಕು, ಆಮೇಲೆ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅಂದರೆ V1 ವರ್ಬನ್ನು ಇರಬೇಕು. ಸಬ್ಜೆಕ್ಟ್ ಅಂದರೆ ಆ್ಯಕ್ಷನ್ ಪರ್ಫಾರ್ಮರು, ಆಮೇಲೆ ಶುಡ್ ಮಾಡಲ್ ವರ್ಬು, ಆಮೇಲೆ V1 ಫಾರ್ಮ್ ಆಫ್ ದಿ ವರ್ಬ್ ಅಂದರೆ ಬೇಸ್ ಫಾರ್ಮ್ ಆಫ್ ದಿ ಪ್ರೆಸೆಂಟ್ ಶೇಪ್ ಆಫ್ ದಿ ವರ್ಬನ್ನು ಹಾಕಿ ನಾವು ವಾಕ್ಯಗಳನ್ನು ರಚನೆ ಮಾಡಬಹುದು. ಫಸ್ಟ್ ಒಂದು ಕಾಂಟೆಕ್ಸ್ಟ್ ಎಲ್ಲಿ ಯೂಸ್ ಮಾಡ್ತಾರೆ ಶುಡ್ ತೆಗೆದುಕೊಳ್ಳೋಣ ಬನ್ನಿ. ಫಸ್ಟ್ ಕಾಂಟೆಕ್ಸ್ಟ್ ಶುಡ್ ಈಸ್ ಯೂಸ್ಡ್. ಇಟ್ ಈಸ್ ಯೂಸ್ ಟು ಗಿವ್ ಅಡ್ವೈಸ್. ಶುಡ್ ಅನ್ನೋ ಒಂದು ಮಾಡೆಲ್ ವರ್ಬು ಸಲಹೆಗಳನ್ನು ನೀಡಲು ನಾವು ಬಳಸುತ್ತೇವೆ. ಸಲಹೆಗಳನ್ನು ಕೊಡಲು ಇಟ್ ಈಸ್ ಯೂಸ್ ಟು ಗಿವ್ ಅಡ್ವೈಸ್. ಅಡ್ವೈಸ್ ಅಂದರೆ ಸಲಹೆ. ಸಲಹೆ ಕೊಡಲು ನಾವು ಶುಡ್ ಎಂಬ ಮಾಡೆಲ್ ವರ್ಬನ್ನು ವಾಕ್ಯದಲ್ಲಿ ರಚನೆ ಮಾಡಿ ಹೇಳಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಯು ಶುಡ್ ಸ್ಪೀಕ್ ಕನ್ನಡ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಕನ್ನಡ ಮಾತನಾಡಬೇಕು. ವಿ ಆರ್ ಗಿವಿಂಗ್ ಸಜೆಷನ್. ನಾವು ಇಲ್ಲಿ ಸಲಹೆಯನ್ನು ಕೊಡ್ತಾ ಇದ್ದೀವಿ. ಯಾರಾದರೂ ಔಟ್ ಆಫ್ ಸ್ಟೇಟಿಂದ ಬಂದವರಿಗೆ ವಿ ಕ್ಯಾನ್ ಅಡ್ವೈಸ್. ನಾವು ಅಡ್ವೈಸ್ ಮಾಡ್ಬೋದು ಈ ರೀತಿಯಾಗಿ. ಯು ಶುಡ್ ಸ್ಪೀಕ್ ಕನ್ನಡ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು ಅಂತೇಳಿ ನಾವು ಸಲಹೆ ಕೊಡಬಹುದು. ಎರಡನೇ ಒಂದು ಎಕ್ಸಾಂಪಲ್ ನೋಡಿ, ವಿ ಶುಡ್ ಈಟ್ ಹೆಲ್ದಿ ಫುಡ್. ನಾವು ಆರೋಗ್ಯಕರವಾದ ಅಂಥ ಆಹಾರವನ್ನು ಸೇವಿಸಬೇಕು. ಇಲ್ಲೂ ಕೂಡ ಸಜೆಷನ್ ಸಲಹೆಯನ್ನು ನೀಡುತ್ತಿದೆ. ಮೂರನೇ ಎಕ್ಸಾಂಪಲ್ ನೋಡಿ, ಹಿ ಶುಡ್ ಸ್ಟಡಿ ಎವ್ರಿ ಡೇ. ಅವನು ದಿನಾಲೂ ಓದಬೇಕು. ಅಂದರೆ ಅವನು ದಿನಾಲೂ ಓದಬೇಕು, ಓದಿದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀವಿ. ಫೋರ್ತ್ ಎಕ್ಸಾಂಪಲ್ ನೋಡಿ, ದೇ ಶುಡ್ ಕಮ್ ಇನ್ ಟೈಮ್ ಟು ಪ್ರೋಗ್ರಾಮ್. ಅವರು ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಬರಬೇಕು. ನೋಡಿದ್ರೆಲ್ಲ ವೀಕ್ಷಕರೇ, ಮೊದಲನೇ ಒಂದು ಕಾಂಟೆಕ್ಸ್ಟಲ್ಲಿ ಶುಡ್ನ ನಾವು ಗಿವ್ ಅಡ್ವೈಸ್ ಅಂದರೆ ಸಲಹೆಯನ್ನು ಕೊಡಲು ಉಪಯೋಗಿಸುತ್ತೇವೆ. ಅದೇ ರೀತಿಯಾಗಿ ಸೆಕೆಂಡ್ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡ್ತೀವಿ, ತಿಳಿದುಕೊಳ್ಳೋಣ ಬನ್ನಿ. ಲೆಟ್ಸ್ ಲರ್ನ್ ಸೆಕೆಂಡ್ ಕಾಂಟೆಕ್ಸ್ಟ್ ಯೂಸ್ ಆಫ್ ಮಾಡಲ್ ವರ್ಬ್ ಶುಡ್. ಶುಡ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಡ್ಯೂಟಿ ಆರ್ ರೆಸ್ಪಾನ್ಸಿಬಿಲಿಟಿ. ಎರಡನೇ ಒಂದು ಸಂದರ್ಭದಲ್ಲಿ ಶುಡ್ ಎಂಬ ಮಾಡಲ್ ವರ್ಬ್ ಜವಾಬ್ದಾರಿಗಳನ್ನು ವ್ಯಕ್ತಪಡಿಸಲು ಅಥವಾ ಕರ್ತವ್ಯಗಳನ್ನು ವ್ಯಕ್ತಪಡಿಸಲು ನಾವು ಶುಡ್ ಎಂಬ ಮಾಡಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಲುಕ್ ಎಟ್ ದ ಎಕ್ಸಾಂಪಲ್ ನೋಡಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಚೆನ್ನಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ವಿ ಶುಡ್ ಹೆಲ್ಪ್ ದ ಪುವರ್. ನಾವು ಬಡವರಿಗೆ ಸಹಾಯ ಮಾಡಬೇಕು. ಅದು ನಮ್ಮ ಜವಾಬ್ದಾರಿಯಾಗಿದೆ, ಅದು ನಮ್ಮ ಒಂದು ಕರ್ತವ್ಯವಾಗಿದೆ. ಇಲ್ಲಿ ನಾವು ಡ್ಯೂಟಿನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ.
Look at the second example. Everyone should follow the rules. ಪ್ರತಿಯೊಬ್ಬರು ನಿಯಮಗಳನ್ನು ಪಾಲಿಸಬೇಕು. ಇಲ್ಲೂ ಕೂಡ ಇಲ್ಲಿ ಕೂಡ ನಮ್ಮ ಒಂದು ಡ್ಯೂಟಿ, ಒಂದು ಜವಾಬ್ದಾರಿಯನ್ನು ತೋರಿಸ್ತಾ ಇದೆ. Look at the third example. We should be honest. ನಾವು ಪ್ರಾಮಾಣಿಕರಾಗಿರಬೇಕು. ಅಂದರೆ ನಮ್ಮ ಜವಾಬ್ದಾರಿಯನ್ನು ಹೇಳ್ತಾ ಇದೆ. ಸೆಕೆಂಡ್ ಒಂದು ಕಾಂಟೆಕ್ಸ್ಟಲ್ಲಿ ಶುಡ್ ಎಂಬ ಮಾಡಲ್ ವರ್ಬು ನಮ್ಮ ಜವಾಬ್ದಾರಿಗಳನ್ನು ತೋರಿಸಲು ಉಪಯೋಗಿಸುತ್ತೇವೆ. ನಮ್ಮ ಡ್ಯೂಟಿ, ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ವ್ಯಕ್ತಪಡಿಸಲು ಉಪಯೋಗಿಸುತ್ತೇವೆ. ಲೆಟ್ಸ್ ಲರ್ನ್ ಥರ್ಡ್ ಯೂಸೇಜಸ್ ಆಫ್ ಶುಡ್. ಅದೇ ರೀತಿಯಾಗಿ ಮೂರನೇ ಒಂದು ಉಪಯೋಗ, ಒಂದು ಯಾವ ಸಂದರ್ಭದಲ್ಲಿ ಶುಡ್ ಎಂಬ ಮಾಡಲ್ ವರ್ಬ್ ಉಪಯೋಗಿಸುತ್ತೇವೆ ನೋಡೋಣ ಬನ್ನಿ. ಶುಡ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಎಕ್ಸ್ಪೆಕ್ಟೇಷನ್ಸ್. ನಿರೀಕ್ಷೆಗಳನ್ನು ತೋರಿಸಲು ಶುಡ್ ಎಂಬ ಮಾಡಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಎಕ್ಸ್ಪೆಕ್ಟೇಷನನ್ನು ನಾವು ಹೇಳೋಕ್ಕೆ, ತೋರಿಸೋಕೆ ಶುಡ್ ಎಂಬ ಮಾಡಲ್ ವರ್ಬನ್ನು ಬಳಸುತ್ತೇವೆ. ಲುಕ್ ಎಟ್ ದ ಎಕ್ಸಾಂಪಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ಎ ಈಸಿ ವೇ. ಸರಳವಾಗಿ ಅರ್ಥ ಆಗಬೇಕಂದ್ರೆ ಯು ಕ್ಯಾನ್ ಸಿ ಎಕ್ಸಾಂಪಲ್ಸ್. ಉದಾಹರಣೆಗಳನ್ನು ನೋಡೋಣ ಬನ್ನಿ. ದ ಟ್ರೈನ್ ಶುಡ್ ಅರೈವ್ ಎಟ್ 5 o'clock. ಅಂದರೆ ರೈಲು 5 ಗಂಟೆಗೆ ಬರಬೇಕು. ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಟ್ರೈನು 5 ಗಂಟೆಗೆ ಬರಬೇಕು ಅಂತ ಹೇಳ್ತಾರೆ. ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇವೆ. ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಎಕ್ಸ್ಪೆಕ್ಟೇಷನ್ನ ವ್ಯಕ್ತಪಡಿಸಲು ಕೂಡ ಶುಡ್ಡನ್ನು ಬಳಸುತ್ತೇವೆ. ದ ಟ್ರೈನ್ ಶುಡ್ ಅರೈವ್ ಎಟ್ 5 o'clock. 5 ಗಂಟೆಗೆ ಟ್ರೈನ್ ಬರಬೇಕು. ಅದೇ ರೀತಿಯಾಗಿ ಎರಡನೇ ಎಕ್ಸಾಂಪಲ್ ನೋಡಿ. ವಿ ಶುಡ್ ಬಿ ದೇರ್ ಬೈ ನಾವ್. ವಿ ಶುಡ್ ಬಿ ದೇರ್ ಬೈ ನಾವ್. ಇವಾಗ ನಾವು ಅಲ್ಲಿರಬೇಕು. ಇವಾಗ ನಾವು ಅಲ್ಲಿರಬೇಕು. ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಾವು ಇವಾಗ ಬೇರೆ ಕಡೆ ಇದ್ದಿದ್ವಿ, ಇವಾಗ ನಾವು ಬೆಂಗಳೂರಲ್ಲಿರಬೇಕು ಅಂತ ಹೇಳಬೇಕಾಗಿರುತ್ತೆ. ಆವಾಗ ಯಾವ ರೀತಿಯಾಗಿ ಹೇಳ್ಬೋದು? ವಿ ಶುಡ್ ಬಿ ಇನ್ ಬ್ಯಾಂಗ್ಳೂರ್ ನಾವು. ಈಗ ನಾವು ಬೆಂಗಳೂರಿನಲ್ಲಿ ಇರಬೇಕು. ಅದೇ ರೀತಿಗೆ ವಿ ಶುಡ್ ಬಿ ದೇರ್ ಬೈ ನಾವು. ಇವಾಗ ನಾವು ಅಲ್ಲಿರಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇಲ್ಲಿ ನಿರೀಕ್ಷೆಯನ್ನು, ಎಕ್ಸ್ಪೆಕ್ಟೇಷನನ್ನು ತೋರಿಸ್ತಾ ಇದೆ. ಕೆಟ್ ದಿ ಥರ್ಡ್ ಎಕ್ಸಾಂಪಲ್. ಇಟ್ ಶುಡ್ ಬ್ಲೋ ವಿಂಡ್ ಟುಡೇ. ಇಟ್ ಶುಡ್ ಬ್ಲೋ ವಿಂಡ್ ಟುಡೇ. ಇವಾಗ ಗಾಳಿ ಬೀಸಬೇಕು. ಅಂದರೆ ನಿರೀಕ್ಷೆ ಮಾಡ್ತಾ ಇದ್ದೀವಿ, ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ ಗಾಳಿ ಬೀಸಬೇಕು ಅಂಥೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಥರ್ಡ್ ಕಾಂಟೆಕ್ಸ್ಟಲ್ಲಿ ಶುಡ್ ಎಂಬ ಮಾಡಲ್ ವರ್ಬನ್ನು ನಾವು ಎಕ್ಸ್ಪ್ರೆಸ್ಸಿಂಗ್ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆಗಳನ್ನು ವ್ಯಕ್ತಪಡಿಸಲು ಶುಡ್ ಎಂಬ ಮಾಡಲ್ ವರ್ಬನ್ನು ಬಳಸುತ್ತೇವೆ. ರೀತಿಯಾಗಿ ನಾಲ್ಕನೇ ಒಂದು ಕಾಂಟೆಕ್ಸ್ಟ್ ಶುಡ್ ಎಂಬ ಮಾಡಲ್ ವರ್ಬ್ ಎಲ್ಲಿ ಉಪಯೋಗಿಸುತ್ತೇವೆ ತಿಳಿದುಕೊಳ್ಳೋಣ ಬನ್ನಿ. ಶುಡ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ರಿಗ್ರೆಟ್ ಆರ್ ಪಾಸ್ಟ್ ಅಡ್ವೈಸ್. ನಮ್ಮ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಲು ಅಥವಾ ಪಾಸ್ಟ್ ಅಡ್ವೈಸ್, ಹಿಂದಿನ ಭೂತಕಾಲದಲ್ಲಿ ಸಲಹೆಗಳನ್ನು ನೀಡಲು ಕೂಡ ಶುಡ್ ಎಂಬ ಮಾಡಲ್ ವರ್ಬನ್ನು ಬಳಸುತ್ತೇವೆ. ಲೆಟ್ಸ್ ಲುಕ್ ಎಟ್ ಎಕ್ಸಾಂಪಲ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಎಕ್ಸಾಂಪಲ್ಸ್ಗಳನ್ನು ನೋಡೋಣ, ನಿಮಗೆ ಸರಳವಾಗಿ ಅರ್ಥವಾಗುತ್ತದೆ. ವಿ ಶುಡ್ ಹ್ಯಾವ್ ಸ್ಟಡೀಡ್ ಹಾರ್ಡರ್. ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. ಅಂದರೆ ನಾವು ಪಾಸ್ಟ್ ಒಂದು ಅಡ್ವೈಸನ್ನು ಹೇಳ್ತಾಯಿದ್ದೆ ಹಿಂದೆ. ಇವಾಗ ನಾವು ಕೆಲಸ ಕಷ್ಟಪಟ್ಟು ಮಾಡಿಲ್ಲ, ಏನೋ ಫೇಲ್ಯೂರ್ ಆಗಿದ್ದೀವಿ, ಆ ಟೈಮಲ್ಲಿ ಈ ಮಾತು ಹೇಳ್ಬೋದು. ವಿ ಶುಡ್ ಹ್ಯಾವ್ ಸ್ಟಡೀಡ್ ಹಾರ್ಡರ್. ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. ಅಂದರೆ ಹಿಂದೆ ಮಾಡಬೇಕಾಗಿತ್ತು, ಇವಾಗ ಮಾಡಿಲ್ಲ. ಪಾಸ್ಟ್ ರಿಗ್ರೆಟ್, ಇವಾಗ ನಮ್ಮ ಪಶ್ಚಾತ್ತಾಪ ಆಗ್ತಾಯಿದೆ. ಕಷ್ಟಪಟ್ಟು ಕೆಲಸ ಮಾಡಿಲ್ಲ, ನಾವು ಸಕ್ಸಸ್ ಆಗಿಲ್ಲ ಅನ್ನೋ ಒಂದು ಸಿಚುವೇಷನಲ್ಲಿ ನಾವು ಪಾಸ್ಟ್ನ ರಿಗ್ರೆಟ್ ಅಂದರೆ ಹಿಂದಿನ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಲು ನಾವು ಶುಡ್ ಎಂಬ ಮಾಡಲ್ ವರ್ಬನ್ನು ಉಪಯೋಗಿಸುತ್ತೇವೆ. ವಿ ಶುಡ್ ಹ್ಯಾವ್ ಸ್ಟಡೀಡ್ ಹಾರ್ಡರ್. ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. ಲುಕ್ ಎಟ್ ಅನದರ್ ಎಕ್ಸಾಂಪಲ್. ಯು ಶುಡ್ ಹ್ಯಾವ್ ಆಸ್ಕ್ಡ್ ಸಾರಿ. ನೀನು ಸಾರಿ ಕೇಳಬೇಕಾಗಿತ್ತು, ಅಥವಾ ನೀವು ಸಾರಿ ಕೇಳಬಹುದಾಗಿತ್ತು ಅಥವಾ ಕೇಳಬೇಕಾಗಿತ್ತು. ಯಾರಿಗೂ ಸಾರಿ ಕೇಳಿಲ್ಲ ಇವಾಗ. ಹಿಂದೆ ಏನೋ ಒಂದು ಮಿಸ್ಟೇಕ್ ನಿಮ್ಮದೇ ಆಗಿರುತ್ತೆ, ಆದರೂ ಕೂಡ ನೀವು ಸಾರಿ ಕೇಳಿರಲಿಲ್ಲ. ಈಗ ಪ್ರೆಸೆಂಟಲ್ಲಿ ಈ ಮಾತು ಹೇಳೋದು. ಪಾಸ್ಟಲ್ಲಿ ಸಾರಿ ಕೇಳಿಲ್ಲ ಭೂತಕಾಲದಲ್ಲಿ, ಈಗ ನಾವು ಈ ಮಾತು ಹೇಳ್ಬೋದು. ಯು ಶುಡ್ ಹ್ಯಾವ್ ಆಸ್ಕ್ಡ್ ಸಾರಿ. ನೀನು ಸಾರಿ, ಕ್ಷಮೆ ಕೇಳಬಹುದಾಗಿತ್ತು. ಅಂದರೆ ಪಾಸ್ಟ್ ರಿಗ್ರೆಟ್, ಕೇಳಬಹುದಾಗಿತ್ತು ಅನ್ನೋ ಒಂದು ಮೀನಿಂಗನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಲುಕ್ ಎಟ್ ದಿ ಅನದರ್ ಎಕ್ಸಾಂಪಲ್. ದೇ ಶುಡ್ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್. ಅವರು ಇಂಗ್ಲೀಷ್ ಮಾತನಾಡಬೇಕಾಗಿತ್ತು. ದೇ ಶುಡ್ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್. ಅವರು ಇಂಗ್ಲೀಷ್ ಮಾತನಾಡಬೇಕಾಗಿತ್ತು. ಅಂದರೆ ಯಾವುದೋ ಒಂದು ಕಂಪ್ನಿಯಲ್ಲಿ ಹೋಗಿರ್ತೀವಿ ನಾವು ಜಾಬ್ಗೋಸ್ಕರ, ಆಗ ನಾವು ಕನ್ನಡದಲ್ಲಿ ಮಾತಾಡಿದ್ವಿ.
ಅವರು ರಿಜೆಕ್ಟ್ ಮಾಡಿರ್ತಾರೆ. ಹೊರಗಡೆ ಬಂದು ನಾವೇನು ಹೇಳ್ತೀವಿ, ವಿ ದೇ ಶುಡ್ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್. ಅವರು ಇಂಗ್ಲೀಷ್ ಮಾತನಾಡಬೇಕಾಗಿತ್ತು. ಇಂಗ್ಲೀಷ್ ಮಾತನಾಡಿದರೆ ದೇಶ್ ಅವರು ಸೆಲೆಕ್ಟ್ ಆಗ್ತಿದ್ರು. ದೇ ವುಡ್ ಹ್ಯಾವ್ ಸೆಲೆಕ್ಟೆಡ್, ಅವ್ರು ಸೆಲೆಕ್ಟ್ ಆಗ್ತಿದ್ರು ಅನ್ನೋ ಒಂದು ಮಾತು ಹೇಳೋ ಟೈಮಿಗೆ, ಅಂದರೆ ಪಾಸ್ಟ್ ರಿಗ್ರೆಟನ್ನು ಹೇಳೋಕ್ಕೆ, ಪಾಸ್ಟ್ ಅಡ್ವೈಸ್ನ ಹೇಳೋಕ್ಕೆ ಶುಡ್ನ ಉಪಯೋಗ ಮಾಡುತ್ತೇವೆ. ನೋಡಿ ಕೊನೆ ಎಕ್ಸಾಂಪಲ್ಲು, ಹಿ ಶುಡ್ ಹ್ಯಾವ್ ಸ್ಲೆಪ್ಟ್, ಅವನು ಮಲಗಬೇಕಾಗಿತ್ತು. ಅಂದರೆ ಅವನಿಗೆ ಇವಾಗ ನಿದ್ದೆ ಬರ್ತಾ ಇದೆ, ನಿನ್ನೆ ನೈಟ್ ಅವನು ಮಲ್ಕೊಂಡಿರಲಿಲ್ಲ. ಈ ಟೈಮಲ್ಲಿ ನಾವು ಈ ಒಂದು ಎಕ್ಸಾಂಪಲ್ ಹೇಳ್ಬೋದು, ಹಿ ಶುಡ್ ಹ್ಯಾವ್ ಸ್ಲೆಪ್ಟ್, ಅವನು ಮಲಗಬೇಕಾಗಿತ್ತು. ಪಾಸ್ಟ್ ರಿಗ್ರೆಟ್, ಅವನು ಲಾಸ್ಟ್ ನೈಟ್ ಮಲಗಿಲ್ಲ, ಇವಾಗ ಅವನಿಗೆ ಪಶ್ಚಾತ್ತಾಪ ಆಗ್ತಾ ಇದೆ, ನಿದ್ದೆ ಬರ್ತಾ ಇದೆ ಅನ್ನೋ ಒಂದು ಸಿಚುವೇಷನಲ್ಲಿ ಹಿ ಶುಡ್ ಹ್ಯಾವ್ ಸ್ಲೆಪ್ಟ್, ಅವನು ಮಲಗಬೇಕಾಗಿತ್ತು ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡ್ತಾ ಇದೆ. ನೋಡಿದ್ರೆಲ್ಲ ವೀಕ್ಷಕರೇ, ಫೋರ್ತ್ ಕಾಂಟೆಕ್ಸ್ಟಲ್ಲಿ ಶುಡ್ ಎಂಬ ಮಾಡೆಲ್ ವರ್ಬು ಏನು, ಟು ಎಕ್ಸ್ಪ್ರೆಸ್ ರಿಗ್ರೆಟ್ ಆರ್ ಪಾಸ್ಟ್ ಅಡ್ವೈಸ್, ನಮ್ಮ ಹಿಂದಿನ ಪಶ್ಚಾತ್ತಾಪಗಳು ಅಥವಾ ಹಿಂದಿನ ಸಲಹೆಗಳನ್ನು ನೀಡಲು ಶುಡ್ ಎಂಬ ಮಾಡೆಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಇನ್ನು ಐದನೇ ಒಂದು ಕಾಂಟೆಕ್ಸ್ಟಲ್ಲಿ ಶುಡ್ ಎಂಬ ಮಾಡೆಲ್ ವರ್ಬ್ ಹೇಗೆ ಉಪಯೋಗ ಮಾಡುತ್ತೇವೆ ತೆಗೆದುಕೊಳ್ಳೋಣ ಬನ್ನಿ. ಶುಡ್ ಈಸ್ ಯೂಸ್ ಟು ಮೇಕ್ ಸಜೆಷನ್ಸ್, ಸಲಹೆಗಳನ್ನು ನೀಡಲು ಕೂಡ ಶುಡ್ ಎಂಬ ಮಾಡೆಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ಯು ಶುಡ್ ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗಬೇಕು. ಎಷ್ಟು ದಿನ ಶಾಲೆಗೆ ಹೋಗಿಲ್ಲ, ಚೆನ್ನಾಗಿ ಓದ್ತಾ ಇಲ್ಲ ಅಂದಾಗ ನಾವು ಸಲಹೆ ಕೊಡ್ಬೋದು ಮಕ್ಕಳಿಗೆ, ಯು ಶುಡ್ ಗೋ ಟು ಸ್ಕೂಲ್ ಎವ್ರಿ ಡೇ, ದಿನಾಲು ನೀನು ಶಾಲೆಗೆ ಹೋಗಬೇಕು, ಸಲಹೆಗಳನ್ನು ನೀಡ್ತಾ ಇದ್ದೀವಿ ಇಲ್ಲಿ. ಅದೇ ರೀತಿಗೆ ಎರಡನೇ ಎಕ್ಸಾಂಪಲ್ ನೋಡಿ, ವಿ ಶುಡ್ ವರ್ಕ್ ಹಾರ್ಡ್ ಫಾರ್ ಗೆಟ್ ಸಕ್ಸಸ್, ನಾವು ಯಶಸ್ವಿಯಾಗಲು ಕಷ್ಟಪಟ್ಟು ಕೆಲಸ ಮಾಡಬೇಕು. ಇಲ್ಲೂ ಕೂಡ ನಾವು ಸಲಹೆ ಕೊಡ್ತಾ ಇದ್ದೀವಿ. ಅದೇ ರೀತಿಗೆ ಥರ್ಡ್ ಎಕ್ಸಾಂಪಲ್ ನೋಡಿ, ದೇ ಶುಡ್ ಟ್ರೈ ದಿಸ್ ಡಿಶ್, ಅವರು ಈ ಒಂದು ಅಡುಗೆ ಪ್ರಯತ್ನಿಸಬೇಕು. ಅಂದರೆ ಅವರಿಗೆ ಯಾವುದೋ ಒಂದು ಅಡುಗೆ ಬರ್ತಾ ಇಲ್ಲ, ಇದೊಂದು ಸಾರಿ ಟ್ರೈ ಮಾಡಬೇಕು, ಬರುತ್ತೆ ಅನ್ನೋಂಥ ಸಲಹೆ ಕೊಡ್ತಾ ಇದ್ದೀವಿ. ದೇ ಶುಡ್ ಟ್ರೈ ದಿಸ್ ಡಿಶ್, ಡಿಶ್ ಅಂದರೆ ಅಡುಗೆ ಮಾಡೋದು. ನೆಕ್ಸ್ಟು ಫೋರ್ತ್ ಎಕ್ಸಾಂಪಲ್ ನೋಡಿ, ಶಿ ಶುಡ್ ಈಟ್ ವೆಜಿಟೇಬಲ್ಸ್ ಎವ್ರಿ ಡೇ, ಶಿ ಶುಡ್ ಈಟ್ ವೆಜಿಟೇಬಲ್ ಡೈಲಿ, ಅವಳು ದಿನಾಲು ತರಕಾರಿಗಳನ್ನು ತಿನ್ನಬೇಕು, ಆರೋಗ್ಯವಾಗಿರಲು ತರಕಾರಿಗಳನ್ನು ತಿನ್ನಬೇಕು ಅಂಥೇಳಿ ನಾವು ಸಲಹೆಯನ್ನು ಕೊಡ್ತಾ ಇದ್ದೀವಿ ಇಲ್ಲಿ. ಕೊನೆ ಎಕ್ಸಾಂಪಲ್ ನೋಡಿ, ವಿ ಶುಡ್ ಎಕ್ಸಸೈಸ್ ಎವ್ರಿ ಡೇ, ನಾವು ದಿನಾಲು ಎಕ್ಸಸೈಸ್ ಮಾಡಬೇಕು. ನಮ್ಮ ಹೆಲ್ತ್ನ ಫಿಟ್ಟಾಗಿ ಇಟ್ಕೋಬೇಕಾದ್ರೆ, ಫಿಟ್ ಆ್ಯಂಡ್ ಫೈನಾಗಿ ಇಟ್ಕೋಬೇಕಾದ್ರೆ ವಿ ಶುಡ್ ಎಕ್ಸಸೈಸ್ ಎವ್ರಿ ಡೇ. ವಿ ಆರ್ ಗಿವಿಂಗ್ ಸಜೆಷನ್ಸ್ ಹಿಯರ್. ಇನ್ ಫಿಫ್ತ್ ಕಾಂಟೆಕ್ಸ್ಟ್ ವಿ ಆರ್ ಗಿವಿಂಗ್ ಸಜೆಷನ್ಸ್. ಇನ್ನು ಐದನೇ ಕಾಂಟೆಕ್ಸ್ಟಲ್ಲಿ ನಾವು ಸಲಹೆಯನ್ನು ನೀಡುತ್ತಿದ್ದೇವೆ. ಅಂದರೆ ಸಲಹೆಯನ್ನು ಕೊಡಲು ಶುಡ್ ಎಂಬ ಮಾಡೆಲ್ ವರ್ಬನ್ನು ಉಪಯೋಗ ಮಾಡಲಾಗುತ್ತದೆ. ಯಾರಿಗಾದರೂ ನೀವು ಸಲಹೆ ಕೊಡಬೇಕಾದ್ರೆ ಯು ಕ್ಯಾನ್ ಯೂಸ್ ದಿ ಮಾಡೆಲ್ ವರ್ಬ್ ಶುಡ್. ಲುಕ್ ಎಟ್ ದಿ ಲಾಸ್ಟ್ ಎಕ್ಸಾಂಪಲ್ ಆ್ಯಂಡ್ ಸಿಕ್ಸ್ತ್ ಕಾಂಟೆಕ್ಸ್ಟ್. ಕೊನೆಯ ಒಂದು ಕಾಂಟೆಕ್ಸ್ಟ್ನ ನೋಡಿ ಶುಡ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಶುಡ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಪ್ರೊಬ್ಯಾಬಿಲಿಟಿ ಆರ್ ಪಾಸಿಬಿಲಿಟಿ. ಶುಡ್ ಎಂಬ ಮಾಡೆಲ್ ವರ್ಬು ನಾವು ಸಾಧ್ಯತೆಯನ್ನು ತೋರಿಸಲು ನಾವು ಶುಡ್ ಎಂಬ ಮಾಡೆಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಫಾರ್ ಎಕ್ಸಾಂಪಲ್, ಹಿ ಶುಡ್ ರೀಚ್ ದೇರ್ ಬೈ ನಾವ್, ಅವನು ಈ ಸಮಯಕ್ಕೆ ತಲುಪಬೇಕಾಗಿರಬಹುದು ಅನ್ನೋ ಒಂದು ಸಾಧ್ಯತೆ ಹೇಳ್ತಾ ಇದ್ದೀವಿ. ಹಿ ಶುಡ್ ರೀಚ್ ದೇರ್ ಬೈ ನಾವ್, ಈಗ ಅವನು ತಲುಪಬೇಕಾಗಿತ್ತು, ಅಂದರೆ ಅವನಿಗೆ ತಲುಪಬೇಕಾಗಿತ್ತು, ಇನ್ನೂ ತಲುಪಿಲ್ಲ, ಸಾಧ್ಯತೆ ಇತ್ತು ಅಂತ ಹೇಳ್ತಾ ಇದ್ದೀವಿ. ಲುಕ್ ಎಟ್ ದಿ ಅನದರ್ ಎಕ್ಸಾಂಪಲ್, ಇಟ್ ಶುಡ್ ಬಿ ಈಸಿ ಫಾರ್ ಯು, ಅದು ಅವನಿಗೆ ಸರಳವಾಗಿರಬೇಕಾಗಿತ್ತು, ಅಂದರೆ ಯಾವುದೋ ಒಂದು ಡಿಫಿಕಲ್ಟ್ ಆಗಿದೆ, ಅದು ಈಸಿ ಆಗಿರಬೇಕಾಗಿತ್ತು ಅನ್ನೋ ಒಂದು ಸಾಧ್ಯತೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನೋಡಿ ಮೂರನೇ ಎಕ್ಸಾಂಪಲ್ಲು, ಟ್ರೈನ್ ಶುಡ್ ಬಿ ರೀಚ್ ಮುಂಬೈ, ಟ್ರೈನ್ ಮುಂಬೈಗೆ ತಲುಪಬೇಕಾಗಿತ್ತು, ಅಂದರೆ ತಲುಪುವ ಒಂದು ಸಾಧ್ಯತೆ ಇತ್ತು, ತಲುಪಿಲ್ಲ ಅನ್ನೋ ಒಂದು ಮೀನಿಂಗಲ್ಲಿ ನಾವು ಪ್ರೊಬ್ಯಾಬಿಲಿಟಿ ಅಂದರೆ ಸಾಧ್ಯತೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇಲ್ಲಿ. PUC ರಿಸಲ್ಟ್ ಶುಡ್ ಅರೈವ್ ಟುಮಾರೋ, ನಾಳೆ PUC ರಿಸಲ್ಟ್ ಬರಬೇಕಾಗಿರುತ್ತೆ, ಅಂದರೆ ಇಲ್ಲಿ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದ್ದೀವಿ. ಅದರ ಎಕ್ಸಾಂಪಲ್ ನೋಡಿ, ಕಾಂತಾರ ಮೂವಿ ಶುಡ್ ಬಿ ರಿಲೀಸ್ ಟುಮಾರೋ, ಕಾಂತಾರ ಮೂವಿ ನಾಳೆ ರಿಲೀಸ್ ಆಗಿರಬೇಕಿತ್ತು, ಅಂದರೆ ಈ ಥರ ಸಾಧ್ಯತೆಗಳನ್ನು ಹೇಳ್ತಾ ಇದ್ದೀವಿ. ಕೊನೆ ಎಕ್ಸಾಂಪಲ್ ನೋಡಿ, ಇಟ್ ಶುಡ್ ರೇನ್ ಟುಡೇ, ಇವತ್ತು ಮಳೆ ಬರಬೇಕಾಗಿತ್ತು, ಇಟ್ ಶುಡ್ ಬಿ ರೇನ್ ಟುಡೇ, ಇವತ್ತು ಮಳೆ ಬರಬೇಕಾಗಿತ್ತು, ಅಂದರೆ
ಸಿಕ್ಸ್ತ್ ಕಾಂಟೆಕ್ಸ್ಟಲ್ಲಿ ನಾವು ಪಾಸಿಬಿಲಿಟಿ ಸಾಧ್ಯತೆಯನ್ನು ತೋರಿಸಲು ವ್ಯಕ್ತಪಡಿಸಲು ಶುಡ್ ಎಂಬ ಮಾಡೆಲ್ ವರ್ಬನ್ನು ಉಪಯೋಗಿಸುತ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಶುಡ್ ಅಂದರೆ ಏನು, ಅದನ್ನು ಎಷ್ಟು ಡಿಫ್ರೆಂಟ್ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಬೇಕು ಮತ್ತು ಯಾವ್ಯಾವ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಿದರೆ ಏನೇನೋ ಒಂದು ಅರ್ಥವನ್ನು ನೀಡುತ್ತದೆ ಎಂದು ಇಂದಿನ ಕ್ಲಾಸ್ನಲ್ಲಿ ತಿಳಿದುಕೊಂಡ್ರೆ, ಇಂದಿನ ಕ್ಲಾಸ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಇಂದಿನ ಕ್ಲಾಸ್ ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.